ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವೆಲ್ತ್ ಫಸ್ಟ್. ನಾನು ರಾಹುಲ್ ದಯಾನ್. 2026ರಲ್ಲಿ ಲೀಸ್ ಬೆಸ್ಟಾ ಇಲ್ಲ ರೆಂಟ್ ಬೆಸ್ಟಾ, ಲೀಸ್ ಬೆಸ್ಟಾ ಬಾಡಿಗೆ ಬೆಸ್ಟಾ ಅಂತ ಒಂದು ಚರ್ಚೆ ಇದ್ದೇ ಇದೆ, ಮುಂದೆ ಕೂಡ ಇರುತ್ತೆ. ಆದರೆ ಈ ವಿಡಿಯೋದಲ್ಲಿ ನಾವು ಕೆಲವೊಂದಿಷ್ಟು ಮಾಹಿತಿಯನ್ನು ನೀಡ್ತೇವೆ. ನಂತರ ನೀವೇ ಡಿಸೈಡ್ ಮಾಡಿ ಲೀಸ್ ಬೆಸ್ಟಾ ಇಲ್ಲ ಬಾಡಿಗೆ ಬೆಸ್ಟಾ ಅಂತ. ಪ್ರಸ್ತುತ ಮಾರುಕಟ್ಟೆಯ ಆರ್ಥಿಕ ಬದಲಾವಣೆಗಳನ್ನು ಗಮನಿಸಿದಾಗ ದೀರ್ಘಾವಧಿಯ ಲೀಸ್ ಅಥವಾ ಸಾಮಾನ್ಯ ತಿಂಗಳ ಬಾಡಿಗೆಯಲ್ಲಿ ಯಾವುದು ಉತ್ತಮ ಅಂತ ನಿರ್ಧಾರ ಮಾಡೋದು ಬಹಳ ಮುಖ್ಯವಾಗುತ್ತೆ. ಪ್ರಸ್ತುತ 2026ರ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಮಾರ್ಕೆಟ್ನಲ್ಲಿ ಗಗನಕ್ಕೇರ್ತಾ ಇರುವಂಥ ಬಾಡಿಗೆ ಹಣದುಬ್ಬರ, ಬಂಡವಾಳದ ಮೇಲಿನ ನಷ್ಟ, ಜೊತೆಗೆ ಮನೆ ಮಾಲೀಕರಿಂದ ಹಣ ಮರುಪಾವತಿಯಾಗದೆ ತೊಂದರೆ, ಹೀಗೆ ಹೆಚ್ಚಿನ ಅಪಾಯಗಳ ಕಾರಣದಿಂದಾಗಿ ಬಹುತೇಕ ನಿವಾಸಿಗಳಿಗೆ ಮಂತ್ಲಿ ರೆಂಟೇ ಬೆಸ್ಟ್ ಅನ್ನೋದು ಅವರ ಅಭಿಪ್ರಾಯ. ಸಾಮಾನ್ಯ ಬಾಡಿಗೆ ವ್ಯವಸ್ಥೆ ಯಾಕೆ ಬೆಸ್ಟ್ ಅಂತ ಅರ್ಥ ಮಾಡ್ಕೊಳ್ಳೋಕೆ ಪ್ರಸ್ತುತ ಮಾರುಕಟ್ಟೆಯ ರಿಯಾಲಿಟಿಯನ್ನು ನೋಡಬೇಕು. ಹಾಗೆ ಎರಡು ಆಯ್ಕೆಗಳ ಆರ್ಥಿಕ ಸ್ವರೂಪಗಳನ್ನು ಹೋಲಿಕೆ ಮಾಡೋದು ಅತ್ಯಗತ್ಯ. ಅಂದರೆ ಲೀಸ್ ಹಾಗೂ ಬಾಡಿಗೆ ಎರಡರದ್ದು. ಮಾಸಿಕ ಬಾಡಿಗೆಗೆ 6ರಿಂದ 10 ತಿಂಗಳ ಬಾಡಿಗೆಯ ಅಡ್ವಾನ್ಸ್ ಜೊತೆಗೆ ತಿಂಗಳು ಮಾಸಿಕ ಬಾಡಿಗೆಯನ್ನು ನೀಡಬೇಕಾಗುತ್ತೆ. ಈ ಮಾಸಿಕ ವೆಚ್ಚ ಹೆಚ್ಚಾಗಿದ್ರೂ ಕೂಡ ಇದು ನಿಮ್ಮ ಸಂಬಳದ ಉಳಿದ ಹಣವನ್ನು ಬೇರೆ ಕಡೆ ಹೂಡಿಕೆ ಮಾಡೋಕ್ಕೆ ಹೆಚ್ಚಿನ ಅವಕಾಶವನ್ನು ನೀಡುತ್ತೆ. ಇದಕ್ಕೆ ಆಪೋಸಿಟ್ ಅನ್ನೋ ರೀತಿಯಲ್ಲಿ ದೀರ್ಘಾವಧಿಯ ಲೀಸ್ಗೆ ಸಾಮಾನ್ಯವಾಗಿ 15ರಿಂದ 40 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಿನ ದುಡ್ಡು ನೀಡುವಂಥ ಅಗತ್ಯ ಇರುತ್ತೆ. ಇದು ಮೇಂಟೆನೆನ್ಸ್ ಮತ್ತು ಯೂಟಿಲಿಟಿ ಚಾರ್ಜಸನ್ನು ಹೊರತುಪಡಿಸಿ ತಿಂಗಳ ನೀವು ಕಟ್ಟುವಂಥ ಅಮೌಂಟ್ನ ಝೀರೋ ಮಾಡಿದ್ರೂ ಕೂಡ ನಿಮ್ಮ ಬಂಡವಾಳವನ್ನು, ಅಂದರೆ ಆ ಮೇನ್ ಲೀಸ್ ಅಮೌಂಟ್ ಏನಿದೆ ಅದನ್ನು 2ರಿಂದ 3 ವರ್ಷಗಳವರೆಗೆ ಸಂಪೂರ್ಣವಾಗಿ ಲಾಕ್ ಮಾಡುತ್ತೆ. ಜೊತೆಗೆ ಮನೆ ಮಾಲೀಕರು ಹಣವನ್ನು ಹಿಂದಿರುಗಿಸದ ಹೆಚ್ಚಿನ ಅಪಾಯವನ್ನು ಹೊಂದಿರುತ್ತೆ. ಎಲ್ಲ ಅಂತಲ್ಲ, ಬಟ್ ಕೆಲವರು. ಪ್ರಸ್ತುತ ಮಾರುಕಟ್ಟೆಯಲ್ಲಿ ಲೀಸ್ಗಿಂತ ಮಾಸಿಕ ಬಾಡಿಗೆನೇ ಉತ್ತಮ ಅನ್ನೋಕೆ 2 ಪ್ರಮುಖ ಕಾರಣ ಇದ್ದಾವೆ. ಮೊದಲನೇದಾಗಿ, ಬಂಡವಾಳವನ್ನು ಲಾಕ್ ಮಾಡೋದ್ರಿಂದ ಹೆಚ್ಚಿನ ಲಾಭದ ಅವಕಾಶಗಳನ್ನು ಕಳ್ಕೊಳ್ಬೇಕಾಗತ್ತೆ. ಕಳೆದ ಕೆಲವು ವರ್ಷಗಳಲ್ಲಿ ಆಸ್ತಿ ಬೆಲೆಗಳು ಸುಮಾರು ಡಬಲ್ ಆಗಿರೋದ್ರಿಂದ ವೈಟ್ ಫೀಲ್ಡ್ ಅಥವಾ ಸರ್ಜಾಪುರ ರಸ್ತೆಯಂಥ IT ಕಾರಿಡಾರ್ಗಳಲ್ಲಿನ ಸಾಮಾನ್ಯ 2 BHK ಮನೆಗೆ 25ರಿಂದ 40 ಲಕ್ಷ ರೂಪಾಯಿಗಳ ಲೀಸ್ ಹಣವನ್ನು ಕೇಳಲಾಗ್ತಾ ಇದೆ. ಈ ಬಂಡವಾಳವನ್ನು ನೀವು ವಾರ್ಷಿಕವಾಗಿ 10ರಿಂದ 12% ಆದಾಯವನ್ನು ನೀಡುವಂಥ ಮ್ಯೂಚುವಲ್ ಫಂಡ್ಸ್ಗಳು ಅಥವಾ ಬೇರೆ ಸುರಕ್ಷಿತ ಹಣಕಾಸು ಯೋಜನೆಗಳಲ್ಲಿ ಹೂಡಿಕೆ ಮಾಡಿದ್ರೆ ಅದರಿಂದ ಬರುವಂಥ ಲಾಭ ಏನಿರುತ್ತೆ, ಆ ಲಾಭದಿಂದ ನಿಮ್ಮ ಮಂತ್ಲಿ ಬಾಡಿಗೆಯ ಬಹುಭಾಗವನ್ನು ಸುಲಭವಾಗಿ ಅದು ಬ್ಯಾಲೆನ್ಸ್ ಮಾಡುತ್ತೆ ಮತ್ತು ನಿಮ್ಮ ಅಸಲು ಹಣ ನಿಮ್ಮ ಕೈನಲ್ಲಿ ಸುರಕ್ಷಿತವಾಗಿರುತ್ತೆ. ಇದನ್ನು ಮನೆ ಮಾಲೀಕರಿಗೆ ನೀಡಿ ಲಾಕ್ ಮಾಡೋದಕ್ಕಿಂತ, ಅಂದರೆ ಲಾಕ್ ಆಗೋದಕ್ಕಿಂತ ನಿಮಗೆ ಯಾವುದೇ ನೇರ ಆರ್ಥಿಕ ಲಾಭ ಸಿಗೋದಿಲ್ಲ. ಎರಡನೇದಾಗಿ, ಪ್ರಸ್ತುತ ಮಾರುಕಟ್ಟೆಯಲ್ಲಿ ತೀವ್ರ ನಗದಿನ ಕೊರತೆ ಮತ್ತು ಹಣ ಮರುಪಾವತಿಯಾಗದ ಅಪಾಯಗಳೇ ಹೆಚ್ಚು. ಬೆಂಗಳೂರಿನ ರಿಯಲ್ ಎಸ್ಟೇಟ್ ಮಾರುಕಟ್ಟೆ ಐಷಾರಾಮಿ ಮತ್ತು ಹೆಚ್ಚಿನ ಮೌಲ್ಯದ ವಸತಿ ಯೋಜನೆಗಳಲ್ಲಿ ಭಾರಿ ಬೆಳವಣಿಗೆಯನ್ನು ಕಾಡ್ತಾ ಇದೆ. ಇದರ ಪರಿಣಾಮವಾಗಿ ಅನೇಕ ಮನೆ ಮಾಲೀಕರು ತಮ್ಮ ಇತರ ಪ್ರಾಪರ್ಟಿಗಳ EMIಗಳು, ಮುಂದಿನ ಹೂಡಿಕೆಗಳು ಅಥವಾ ನಿರ್ಮಾಣದ ವೆಚ್ಚಗಳೇನಿರ್ತಾವೆ ಅದಕ್ಕಾಗಿ ಬಾಡಿಗೆದಾರರಿಂದ ದೊಡ್ಡ ಲೀಸ್ ಮೊತ್ತವನ್ನು ಪಡಿತಾ ಇದ್ದಾರೆ. ನಿಮ್ಮ 2 ಅಥವಾ 3 ವರ್ಷಗಳ ಲೀಸ್ ಅವಧಿಯ ಕೊನೆಯಲ್ಲಿ ಮನೆ ಮಾಲೀಕರು ಆರ್ಥಿಕ ಬಿಕ್ಕಟ್ಟನ್ನು, ಅಂದರೆ ಆ ಸಂಕಷ್ಟವನ್ನು ಎದುರಿಸ್ತಾ ಇದ್ದರೆ ಅವರು ಅದೇ ಲೀಸ್ ಮೊತ್ತವನ್ನು ನೀಡೋಕೆ ಬರುವಂಥ ಹೊಸ ಲೀಸ್ದಾರರನ್ನು ಹುಡುಕೋವರೆಗೂ ನಿಮ್ಮ ಹಣವನ್ನು ಅವರು ವಾಪಸ್ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. ಇದು ಸಾರ್ವಜನಿಕರಲ್ಲಿ ದೀರ್ಘಾವಧಿಯ ಕಾನೂನು ಹೋರಾಟಗಳು ಮತ್ತು ಮಾನಸಿಕ ಒತ್ತಡಕ್ಕೂ ಕೂಡ ಇದು ಕಾರಣವಾಗುತ್ತೆ. ಆದರೆ ನೀವು ಯಾರನ್ನು ನಂಬಿ ಲೀಸ್ ಅಮೌಂಟ್ ಕೊಡ್ತಿದ್ದೀರಾ ಅನ್ನೋದೇ ಮುಖ್ಯ. ನಿಮಗೆ ಅವರ ಮೇಲೆ ಮೊದಲನೇದಾಗಿ ಸಂಪೂರ್ಣ ನಂಬಿಕೆ ಇರಬೇಕು. ನಿಮ್ಮ ಕ್ಲೋಸ್ ಸರ್ಕಲ್ಲು, ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸು ಈ ರೀತಿಯಾಗಿರಬೇಕು. ಇಲ್ಲ ಪ್ರತಿಷ್ಠಿತ ಬಿಲ್ಡರ್ ಅಥವಾ ಕಂಪನಿಗಳನ್ನು ನಂಬಿ ನೀವು ಲೀಸ್ ಅಮೌಂಟನ್ನು ಕೊಡಬಹುದು. ಎರಡನೇದಾಗಿ, ನಿಮ್ಮ ಹತ್ರ ಮುಂದಿನ ದಿನಗಳಲ್ಲಿ ಸ್ವಂತ ಮನೆಯನ್ನು ಖರೀದಿ ಮಾಡೋಕ್ಕೆ ಆ ಹಣವನ್ನು, ಅಂದರೆ ಲೀಸ್ಗೇನು ಕೊಟ್ಟಿರ್ತೀರಿ ಅಮೌಂಟ್, ಆ ಹಣವನ್ನು ಡೌನ್ ಪೇಮೆಂಟ್ ಆಗಿ ಬಳಸುವಂಥ ಅಥವಾ ಮದುವೆ ಹಾಗೂ ಇತರೆ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಆ ಹಣ ಬಳಸುವಂಥ ಪ್ಲ್ಯಾನಲ್ಲಿ ನೀವು ಇದ್ದರೆ ಖಂಡಿತವಾಗ್ಲೂ ಈಗಲೇ ಬಿಟ್ಬಿಡಿ. ಸೊ ಅದು ಯಾವುದೇ ಯೋಜನೆಗಳು ನಿಮ್ಮ ತಲೆಯಲ್ಲಿ ಇರಬಾರ್ದು. ಸೊ ಆಗ ಮಾತ್ರ ನೀವು ಧೈರ್ಯವಾಗಿ ಲೀಸ್ ಅಮೌಂಟ್ಗೆ ಹೋಗ್ಬೋದು. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ನೀವು ಮಾಸಿಕ ಬಾಡಿಗೆಯನ್ನೇ ಆರಿಸ್ಕೊಳ್ಳೋದು ಉತ್ತಮ ಅನ್ನೋದು ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಸಲಹೆ. ಗಗನಕ್ಕೇರ್ತಾ ಇರುವ ಬಾಡಿಗೆ ದರಗಳಿಂದ ನಿಮ್ಮನ್ನು ರಕ್ಷಣೆ ಮಾಡಿಕೊಳ್ಳೋಕೆ ನಿಮ್ಮ ರೆಂಟಲ್ ಅಗ್ರಿಮೆಂಟ್ನಲ್ಲಿ ವಾರ್ಷಿಕ ಬಾಡಿಗೆ ಏರಿಕೆ, ಅಂದರೆ ಆ ಹೈಕ್ ಏನಿದೆ ಆ ಲಿಮಿಟ್ನ 5ರಿಂದ 7% ಕಡ್ಡಾಯವಾಗಿ ಉಲ್ಲೇಖ ಆಗಿದೆ ಅನ್ನೋದನ್ನು ಖಚಿತಪಡಿಸ್ಕೊಳ್ಳಿ. ಇದು ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಪ್ರಕಾರ ಈ ವರ್ಷದ ಟ್ರೆಂಡ್. ಅಂದರೆ ಬಹುಪಾಲು ರೆಂಟ್ ಬೆಸ್ಟ್ ಅಂತಾನೆ ಹೇಳ್ತಾ ಇದ್ದಾರೆ. ಆದರೆ ತತ್ಕ್ಷಣಕ್ಕೆ ನಿಮಗೆ ಬೆಸ್ಟ್ ಪ್ರಾಪರ್ಟಿ ಸಿಕ್ಕು ನೀವು ಬಾಡಿಗೆ ನೀಡೋಕೆ ಸಾಧ್ಯ ಇಲ್ಲ, ಅಥವಾ ಬಾಡಿಗೆ ದರ ಜಾಸ್ತಿ ಇರುವಂಥ ಏರಿಯಾಗಳಲ್ಲಿ ನೀವು ಇರೋಕೆ ಬಯಸಿದರೆ ಬಟ್ ರೆಂಟ್ ಕಷ್ಟ ಅಂದರೆ ಆಗ ನೀವು ಲೀಸ್ ಆಪ್ಷನ್ನ ನೋಡಬಹುದು. ಇದು 2026ರ ಟ್ರೆಂಡ್. ಆದರೆ ಮುಂದಿನ ವರ್ಷದಲ್ಲಿ ಮಾರ್ಕೆಟ್ನ ಟ್ರೆಂಡ್ ಹಾಗೆ ಬೇರೆ ಬೇರೆ ಫ್ಯಾಕ್ಟರ್ಗಳನ್ನು ಗಮನದಲ್ಲಿಟ್ಕೊಂಡು ಮುಂದಿನ ವರ್ಷದ ಟ್ರೆಂಡ್ ಏನಾಗಿರುತ್ತೆ,
ಲೀಸ್ ಬೆಸ್ಟ್ ಆಗುತ್ತಾ ಅಥವಾ ರೆಂಟೇ ಬೆಸ್ಟ್ ಆಗುತ್ತಾ? ಲೆಟ್ಸ್ ವೇಟ್ ಅಂಡ್ ವಾಚ್. ಇದೇ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ವೆಲ್ತ್ ಫಸ್ಟ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.